ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರಥಮ PUCಯ ಕನ್ನಡ ಭಾಷೆಯಲ್ಲಿ ಬರುವ ಮುಖ್ಯವಾದ ವ್ಯಾಕರಣಾಂಶ ಅಲ್ಲಿ ತತ್ಸಮ ತದ್ಭವಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಇವು ನಿಮ್ಮ ಪರೀಕ್ಷೆಗೆ ಬರಬಹುದಾದ ಹಾಗೂ ನಿಮ್ಮ ಅಭ್ಯಾಸ ಪುಸ್ತಕ ಅಥವಾ ವರ್ಕ್ಬುಕ್ನಲ್ಲಿ ಬರಬಹುದಾಗಿರುವ ಪ್ರಯೋಗ ಪ್ರಣತಿ ಎಂಬ ವರ್ಕ್ಬುಕ್ನಲ್ಲಿ ಬರಬಹುದಾಗಿರುವ ತತ್ಸಮ ತದ್ಭವಗಳು. ಇಷ್ಟನ್ನು ನೀವು ಪರಿಪೂರ್ಣ ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಪರೀಕ್ಷೆಗೆ ಇವು ಸಹಾಯಕವಾಗ್ತವೆ. ತತ್ಸಮ ತದ್ಭವಗಳು ಮೊದಲಿಗೆ ಹೀಗಿದೆ, ನೋಡುತ್ತಾ ಸಾಗೋಣ. ಮೊದಲಿಗೆ ಆಕಾಶ ಅಂತ ಇದೆ. ಆಕಾಶ ಆಗಸ, ಋಷಿ ಋಷಿ, ಚಂದ್ರ ಚಂದಿರ, ದೃಷ್ಟ ದೃಷ್ಟಿ, ನಿತ್ಯ ನೀಚ, ಪ್ರಯಾಣ ಪಯನ, ವರ್ಣ ಬಣ್ಣ, ಮುಕ್ತಿ ಮುಕುತಿ, ಯವನಿಕೆ ಜವನಿಕೆ, ರತ್ನ ರತುನ, ವಸತಿ ಬಸದಿ, ಶಿಲೆ ಸಿಲೆ, ಸಿ ಅಂತ ಇಲ್ಲಿ ಪ್ರತ್ಯಯ ಆಗ್ತದೆ. ಪ್ರಾಣ ಹರಣ, ಬ್ರಹ್ಮ ಬೊಮ್ಮ, ಮೃದು ಮಿದು, ಯಂತ್ರ ಜಂತ್ರ, ಲಕ್ಷ್ಯ ಲಕ್ಕ, ಶಕ್ತಿ ಸಕುತಿ, ಶೃಂಖೋಲೆ ಸಂಕೋಲೆ, ಸಂಸ್ಥೆ ಸಂಸ್ಥೆ, ಅಕ್ಷರ ಅಕ್ಕರ, ಗ್ರಹ ಗರ, ತ್ಯಾಗ ತ್ಯಾಗ, ನರಕ ನಕ್ಕ. ಹೀಗೆ ಇನ್ನಷ್ಟು ನೋಡೋಣ. ಇನ್ನಷ್ಟು ತತ್ಸಮ ತದ್ಭವಗಳು ಇವೆ. ಶಿಲೆ ಶಿಲೆ, ಸಂಧ್ಯಾ ಸಂಜೆ, ಸ್ಥಾನ ತಾನ, ಅಮೃತ ಅಮರ್ದು, ಕಾವ್ಯ ಕಬ್ಬ, ಚಲ ಚಲ, ದೇಶ ದೇಶ, ಪರ್ವ ಹಬ್ಬ, ಪ್ರಾಯ ಹರೆಯ, ವಿಧಿ ಬೀದಿ, ಮೃಗ ಮಿಗ, ಯಾತ್ರೆ ಜಾತ್ರೆ, ರಾಕ್ಷಸ ರಕ್ಕಸ, ವರ್ಷ ವರುಷ, ಶಿಶು ಶಿಶು, ನರಕ ನಕ್ಕ, ಪಕ್ಷಿ ಹಕ್ಕಿ, ಪ್ರೀತಿ ಪಿರುತಿ, ಮನುಷ್ಯ ಮಾನುಸ ಮಾನುಷ, ಮೃಡ ಮರುಡ, ರಕ್ತ ರಕುತ, ವಿದ್ಯೆ ವಿದ್ಯೆ, ಶಯ ಸಜ್ಜೆ, ಸುಖ ಸೊಗ, ಸಹಸ್ರ ಸಾವಿರ, ಉದ್ಯೋಗ ಉಜ್ಜುಗ, ಸೀರೆ ಸೀರೆ, ದೀಕ್ಷೆ ದೀಕ್ಷೆ ದೀಕ್ಷೆ, ನಕ್ಷೆ ನಕಾಸೆ, ಪ್ರಸಾದ ಹಸಾದ. ಹೀಗೆ ಇನ್ನಷ್ಟು ತತ್ಸಮ ತದ್ಭವಗಳಿವೆ ನೋಡಿ ವಿದ್ಯಾರ್ಥಿಗಳೇ. ಸಂತೋಷ ಸಂತಸ, ಶೃಂಗಾರ ಸಿಂಗಾರ, ಆಶ್ಚರ್ಯ ಅಚ್ಚರಿ, ಕೀರ್ತಿ ಕೀರುತಿ, ಜನ್ಮ ಜನುಮ, ಧ್ವನಿ ದನಿ, ಪರೀಕ್ಷಿಸು ಪರಿಕಿಸು, ಪ್ರಸಾದ ಹಸಾದ, ವನ ಬನ, ಮುಖ ಮೊಗ, ಯುಗ ಜುಗ, ರಾಜ ರಾಯ, ವರ್ತಿ ಭಕ್ತಿ, ಶಿರ ಸಿರ, ಸಂಗ ಸಂಗ, ಸುದೆ ಸೋದೆ. ಹೀಗೆ ತತ್ಸಮ ತದ್ಭವಗಳು ಅತ್ಯಂತ ಮುಖ್ಯವಾದವುಗಳು. ವಿದ್ಯಾರ್ಥಿಗಳು ಇದನ್ನು ನೋಡಿಕೊಳ್ಳಿ. ಮುಂದೆ ಇನ್ನಷ್ಟು ವ್ಯಾಕರಣಾಂಶ ಚರ್ಚಿಸೋಣ. ದ್ವಿರುಕ್ತಿಗಳು ಅಂತ ಇವೆ. ದ್ವಿರುಕ್ತಿಗಳು ಅನುಕರಣವಾಚ್ಯ ಪದಗಳು, ಜೋಡು ನುಡಿ. ನಿಮ್ಮ ಪ್ರಥಮ PUCಯಲ್ಲಿ ಹೇಗೆ ಕೊಡ್ಬೋದು ಅಂತಂದರೆ, ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೊಡ್ತಾರೆ, ಅನುಕರಣ ವಾಚ್ಯಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೊಡ್ತಾರೆ, ಜೋಡು ಪದಗಳನ್ನು ಅಥವಾ ಜೋಡು ನುಡಿಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೊಡ್ತಾರೆ. ವಿದ್ಯಾರ್ಥಿಗಳು ಏನು ಮಾಡ್ಕೋಬೋದು ಅಂತಂದರೆ, ಇವುಗಳನ್ನು ನೀವು ನೋಡಿಕೊಂಡು ಇವುಗಳನ್ನು ಸ್ವಂತ ವಾಕ್ಯದಲ್ಲಿ ಬರಲಿಕ್ಕೆ ಪ್ರಯತ್ನಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಅದನ್ನು, ಅಥವಾ ಇದೇ ವಿಡಿಯೋದಲ್ಲಿ ನಾನು ಮುಂದೆ ಚರ್ಚಿಸ್ತೇನೆ. ಇಲ್ಲಿ ನೋಡಿ ಹೇಗೆ ಬರಿಬೋದು ಅಂತಂದರೆ, ದ್ವಿರುಕ್ತಿಗಳು ಯಾವ ರೀತಿಯಾಗಿ ಇರ್ತವೆ? ಅಕಟಕಟ, ಊರೂರು, ತುಂಡು ತುಂಡು, ದಾಂಟಿ ದಾಂಟಿ, ನಮೋ ನಮೋನೆ, ಬಣ್ಣ ಬಣ್ಣ, ಮನಿ ಮನಿ. ಇವೆಲ್ಲವೂ ಕೂಡ ನಿಮ್ಮ ಪ್ರಥಮ PUCಯ ಪಠ್ಯಾಂಶದಲ್ಲಿ ಅಥವಾ ಪದ್ಯ ಗದ್ಯದಲ್ಲಿ ಬಂದಿರತಕ್ಕಂಥ ಪಠ್ಯಾಂಶಗಳೇ. ರಾಶಿ ರಾಶಿ, ಅಡಿಗಡಿಗೆ, ಒಳಗೊಳಗೆ, ತಂಡ ತಂಡ, ದಾರುಣ ದಾರುಣ, ನೂರು ನೂರು, ಸಿಹಿ ಸಿಹಿ, ಮೆಲ್ಲ ಮೆಲ್ಲನೆ, ಇಲ್ಲ ಇಲ್ಲ,
ಓರ್ವರು ದಳ ದಳ ದೇಶ ದೇಶ ಪಿಡಿ ಪಿಡಿ ಸಿಲ್ಕಿ ಸಿಲ್ಕಿ ಯುಗ ಯುಗ ಊರಿಗೂರೇ ಕೋಟಿ ಕೋಟಿ ಹನಿ ಹನಿ ನಡು ನಡುಗು ಬಗೆ ಬಗೆ ಮೊಲೆ ಮೊಲೆ ಯೋಚಿಸಿ ಹೀಗೆ ವಿದ್ಯಾರ್ಥಿಗಳು ತಾವು ಪ್ರಾಕ್ಟೀಸ್ ಮಾಡ್ಬೋದು. ಅದರೊಂದಿಗೆ ಅನುಕರಣ ವಾಚಿ ಪದಗಳನ್ನು ಕೂಡ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಡ್ತಾರೆ. ಯಾವ ಪದಗಳು ಅನುಕರಣ ವಾಚಿಗಳಾಗಿರ್ತವೆ ಅನ್ನುವುದನ್ನು ನೋಡಿಲಿ. ಪಿಸಕ್ಕನೆ ಕೆಸಕ್ಕನೆ ಅಂತ ಇದೆ. ಗಾಂಧಿ ಎಂಬ ಪಾಠದಲ್ಲಿ ಕೆಸಕ್ಕನೆ ಅಂತ ಪದ ಬರ್ತದೆ. ಹಾಗೆ ಪಿಸಕ್ಕನೆ, ಗಳಗಳನೆ, ದಡಕ್ಕನೆ, ಕುರುಂ ಕುರುಂ, ಗಿರ್ರನೆ, ದೋದೋ, ಹನಿ ಹನಿ, ಗಡಗಡನೆ, ತೊಳಿಸಿ, ಪಿಳಪಿಳನೆ, ಗುಜುಸು, ಗರಗರ, ಥಳಥಳ, ರಗರಗಣೆ, ಗಹಗಹಿಸು, ದಳದಳ, ಲವಲವಿಸು. ಹೀಗೆ ಯಾವ ಪದಗಳು ಅನುಕರಣ ವಾಚಿಗಳಾಗ್ತವೆ, ಯಾವ ಪದಗಳು ದುರುಕ್ತಿಗಳಾಗ್ತವೆ ಅನ್ನೋದನ್ನು ಕೂಡ ಇಲ್ಲಿ ಚರ್ಚೆ ನೋಡ್ಕೋಬೋದು. ಜೋಡು ಪದಗಳನ್ನು ಕೂಡ ನಿಮಗೆ ಕೇಳ್ಬೋದು. ಅಟ್ಟ ಬೆಟ್ಟ, ಕುಳ್ಳು ಕಟ್ಟಿಗೆ, ತಿಂಡಿ ತಿನಿಸು, ಭಯ ಭಕ್ತಿ, ಸೀಕು ಬಾಕು, ಹೊಟ್ಟೆ ಬಟ್ಟೆ, ಎಡಬಲ, ಕಾಯಿ ಪಲ್ಲೆ, ದಿಕ್ಕು ದಿಸೆ, ಮೈ ಕೈ, ಹಣ್ಣು ಹಂಪಲು, ಹೊಳೆ ಹಳ್ಳ, ಒಲವ ಬಲವ, ಗಿಡ ಮರ, ನೂರಾರು, ವಧುವರ, ಹತ್ತಾರು, ಹೋಟೆಲ್ ಅಂಗಡಿ, ಕಸ ಮುಸುರೆ, ಗುಡುಗು ಮಿಂಚು, ಬೆಟ್ಟ ಗುಡ್ಡ, ಸಾವಿರಾರು, ಹಮ್ಮು ಬಿಮ್ಮು, ಹಳ್ಳ ಕೊಳ್ಳ, ಗೆಡ್ಡೆ ಗೆಣಸು, ಬೈಗು ಬೆಳಗು, ಸಾವು ನೋವು, ಹಾಲು ತುಪ್ಪ. ಹೀಗೆ ಜೋಡು ನುಡಿಗಳನ್ನು ನೀವು ಇಲ್ಲಿ ಅನುಕರಿಸ್ಬೋದು. ಅದರೊಂದಿಗೆ ಮತ್ತು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಥವಾ ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಥವಾ ಅನುಕರಣಾವ್ಯಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಡ್ತಾರೆ ಅಂತ ಹೇಳಿದ್ದೆ. ಇಲ್ಲಿ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆದಿರೋದು ನಿಮಗೆ ತೋರಿಸ್ತಾ ಇದ್ದೇನೆ. ಹೇಗೆ ಬರೀಬೋದು ಅಂತಂದರೆ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳು. ಹೇಗೆ ಬರಿಬೋದು ಅಂತಂದರೆ ನುಡಿಗಟ್ಟು ಮೊದಲನೇದು ಅಜಗಜಾಂತರ ಅಂತ ಇದೆ. ಅಜಗಜಾಂತರ ಅನ್ನುವಂಥ ನುಡಿಗಟ್ಟನ್ನು ಹಳ್ಳಿಗೂ ನಗರಕ್ಕೂ ಜೀವನ ಶೈಲಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಈ ಪದ ಇಲ್ಲಿ ಬಂದಿದೆ. ಕೈಗಂಟಿಕೊಳ್ಳು ಅಂತಿದೆ. ಅನಾವಶ್ಯಕವಾಗಿ ಔದಾರ್ಯದ ಕಾರ್ಯಗಳನ್ನು ಕೈಗಂಟಿಕೊಳ್ಳಬಾರದು. ಅನಾವಶ್ಯಕವಾಗಿ ಯಾವುದೇ ಕಾರ್ಯಗಳನ್ನು ತಾಗಬೇಕದು ಯಾವುದೇ ಕಾರ್ಯಗಳನ್ನು ಕೈಗಂಟಿಕೊಳ್ಳಬಾರದು. ಪಿಸು ಮಾತು ಅಂತಿದೆ. ತರಗತಿಯಲ್ಲಿ ವಿದ್ಯಾರ್ಥಿಗಳು ಪಿಸು ಮಾತಿನಲ್ಲಿ ಮಾತನಾಡುತ್ತಾರೆ. ಮೊರೆ ಇಡುವಂತಿದೆ. ಕಷ್ಟ ಬಂದಾಗ ದೇವರಲ್ಲಿ ಮೊರೆ ಇಡುತ್ತಾರೆ. ಅಡಿಪಾಯ, ಉತ್ತಮ ಓದು ಬದುಕಿಗೆ ಅಡಿಪಾಯ. ಕೋಲು ಮುರಿ, ಸತ್ಯವನ್ನು ಹೇಳುವಾಗ ಮಾತು ಕೋಲು ಮುರಿದಂತಿರುವುದು. ಮೊರೆ ಹೋಗು, ಕಷ್ಟ ಬಂದಾಗ ದೇವರ ಮೊರೆ ಹೋಗುತ್ತಾರೆ. ಮುಗಿಬೀಳು, ಟಿಕೆಟ್ಗಾಗಿ ಜನ ಚಲನಚಿತ್ರ ಮಂದಿರದಲ್ಲಿ ಮುಗಿಬಿದ್ದಿದ್ದರು. ಕರುಳು ಕುಡಿ, ತಾಯಿಗೆ ಮಕ್ಕಳು ಕರುಳ ಕುಡಿಗಳೆಂದರೆ ಜೀವ. ಚಾಟಿ ಏಟು, ಗುರುಗಳು ವಿದ್ಯಾರ್ಥಿಗಳಿಗೆ ಮಾತಿನಲ್ಲಿಯೇ ಚಾಟಿ ಏಟು ನೀಡಿದರು. ಮುಖವಾಡ, ನಮ್ಮ ನಡುವೆ ಇರುವವರು ಮೋಸದ ಮುಖವಾಡ ಧರಿಸುತ್ತಾರೆ. ಹೀಗೆ ಇನ್ನಷ್ಟು ನೋಡೋದಾದರೆ ಮತ್ತೆ ಇನ್ನಷ್ಟು ಇವೆ ಇಲ್ಲಿ ನೋಡಿ. ಮುಖವಾಡ, ಅದಾದಮೇಲೆ ಹುಳಿಗಟ್ಟು ಅಂತ ಪದ. ಹುಳಿಗಟ್ಟು ಅಂದರೆ ದಾಂಪತ್ಯದಲ್ಲಿ ಅನುಮಾನ ಶುರುವಾದರೆ ಸಂಬಂಧವು ಹುಳಿಗಟ್ಟುತ್ತದೆ. ಕನಸುಗಣ್ಣು ಅಂತ, ಮಕ್ಕಳ ಏಡಿಗೆ ತಂದೆ ತಾಯಿಯರ ಕನಸುಗಣ್ಣು. ತೊಟ್ಟಿಲ ತೂಗು, ರಾಜಕಾರಣಿಗಳು ಮತಕ್ಕಾಗಿ ತೊಟ್ಟಿಲ ತೂಗುವ ಕೆಲಸ ಮಾಡುತ್ತಾರೆ. ಕಣ್ಣರಳಿಸು, ಅಂಗಡಿಯಲ್ಲಿ ತಿಂಡಿಯನ್ನು ಕಂಡು ಮಕ್ಕಳು ಕಣ್ಣರಳಿಸಿ ನಿಂತವು. ಮುಗಿಲು ಹರಿದು ಬೀಳು, ಕಷ್ಟ ಬಂದಾಗ ಮುಗಿಲು ಹರಿದು ಬಿದ್ದಂತೆ ಇರಬಾರದು. ಇಷ್ಟು ನಿಮ್ಮ ಪ್ರಥಮ PUCಯಲ್ಲಿ ಬರುವ ವ್ಯಾಕರಣಾಂಶಗಳು. ಮುಂದಿನ ವಿಡಿಯೋದಲ್ಲಿ ಪತ್ರ ಹಾಗೂ ಪ್ರಬಂಧಗಳನ್ನು ಹೇಗೆ ಬರೆಯಬಹುದು ಎಂಬುದನ್ನು ಇಲ್ಲಿ ಚರ್ಚೆ ಮಾಡ್ತೇನೆ. ವಿದ್ಯಾರ್ಥಿಗಳು ಆಲಿಸಬಹುದು. ಇಷ್ಟು ಆಲಿಸಿದ್ದಕ್ಕೆ ಧನ್ಯವಾದಗಳು. ಇಂತಿ ನಿಮ್ಮ ಭೀಮಣ್ಣ ಸರ್, BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.